ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತಲಂ ಭಜೇತಾವತ್ರಯಾಮಹಂ ನಾರಾಯಣಂ ಗುಣೈಃ ಸರ್ವೈಃ ಉದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಶ್ರೀಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯರ ಒಂದು ಪೂರ್ಣಾನುಗ್ರಹದ ಫಲವಾಗಿ ಇಂದು ಬ್ರಹ್ಮಸೂತ್ರ ಭಾಷ್ಯದ 3ನೇ ಅಧ್ಯಾಯದ 2ನೆಯ ಪಾದದ 14ನೆಯ ಅಧಿಕರಣವಾದ ಅವ್ಯಕ್ತಾಧಿಕರಣಂ ಎನ್ನುವ ಒಂದು ಅಧಿಕರಣದ ಸ್ಥೂಲ ಪರಿಚಯವನ್ನು ಚಿಂತನೆಯನ್ನು ಯಥಾಶಕ್ತಿ ಅನುವಾದ ರೂಪದಲ್ಲಿ ಮಾಡೋಣ. ಈ ಅಧಿಕರಣದಲ್ಲಿ ಬಂದಿರತಕ್ಕಂಥ ವಿಷಯ ಅಂದರೆ ಪರಮಾತ್ಮನ ಅವ್ಯಕ್ತತ್ವದ ಒಂದು ಗುಣವನ್ನು, ಧರ್ಮವನ್ನು ಇಲ್ಲಿ ಪ್ರತಿಪಾದಿಸಲ್ಪಟ್ಟಿದೆ. ಅದರ ಅಗತ್ಯ ಏನು ಅಂದರೆ ಅದಕ್ಕೆ ಪೂರ್ವಪಕ್ಷದವರ ಒಂದು ಮಾತನ್ನು ತಗೋತಾರೆ. ಪೂರ್ವಪಕ್ಷದವರು ಹೀಗೆ ಹೇಳ್ತಾರೆ, ನೋಡಿ, ಪರಮಾತ್ಮ ಸಾಮಾನ್ಯವಾದ ಈ ಮನೆ ಮಠಗಳಂತೆ ಕಣ್ಣಿಗೆ ಕಾಣುತ್ತಾನೆ ಅನ್ನೋದಾದರೆ ಜೀವ ತನ್ನ ಪ್ರಯತ್ನದಿಂದಲೇ ಅವನ ದರ್ಶನವನ್ನು ಮಾಡಬಹುದು. ಅದಕ್ಕೆ ಅವನಲ್ಲಿ ಭಕ್ತಿ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಹಾಗೂ ಒಂದು ವೇಳೆ ಅವನೇನಾದರೂ ಗಾಳಿಯಂತೆ ಅದೃಶ್ಯ ಅಂತ ಆದರೆ ಅವನನ್ನು ನೋಡೋದಕ್ಕೆ ಸಾಧ್ಯವೇ ಇಲ್ಲ ಅಂತಂದ ಮೇಲೆ ಈ ಭಕ್ತಿಗಳನ್ನು ಮಾಡೋದು ವ್ಯರ್ಥವಾಗತ್ತೆ. ಆದ್ದರಿಂದ ಭಕ್ತಿಯ ಅಗತ್ಯವಿಲ್ಲ ಅನ್ನುವುದು ಪೂರ್ವಪಕ್ಷ. ಒಂದು, ಅವನು ಮನೆ ಮಠಗಳಂತೆ ಕಣ್ಣಿಗೆ ಕಾಣೋದಾದರೆ ಭಕ್ತಿಯ ಅಗತ್ಯ ಇಲ್ಲ, ಜೀವನ ಪ್ರಯತ್ನವೇ ಸಾಕು. ಇಲ್ಲ, ಅವನು ಗಾಳಿಯಂತೆ ಅವ್ಯಕ್ತ, ಅವನು ಅದೃಶ್ಯ ಅನ್ನೋದಾದರೆ ಭಕ್ತಿ ಮಾಡಿದ್ರೂ ಅವನನ್ನು ನೋಡೋದಕ್ಕಾಗೋದಿಲ್ಲ. ಆದ್ದರಿಂದ ಭಕ್ತಿಯ ಅಗತ್ಯವಿಲ್ಲ ಅನ್ನೋದು ಪೂರ್ವಪಕ್ಷ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಪರಮಾತ್ಮ ಪರೋಕ್ಷಂಚ ತತ್ಪ್ರಸಾದಾದೇವ ನ ಜೀವಶಕ್ತಿಯೇತಿ ವಕ್ತುಮುಚ್ಯತೆ ಅಂತ. ಅಂದರೆ ಪರಮಾತ್ಮನ ಅಪರೋಕ್ಷ ಅವನ ಪ್ರಸಾದದಿಂದಲೇ ಆಗಬೇಕೇ ಹೊರತು ಜೀವನನ ಪ್ರಯತ್ನದಿಂದ ಆಗೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಪರಮಾತ್ಮ ಅಪರೋಕ್ಷಂ ಚ ತತ್ ಪ್ರಸಾದಾದೇವ, ಅವನ ಪ್ರಸಾದದಿಂದಲೇ ಆಗಬೇಕು. ನ ಜೀವಶಕ್ತಿಯೇತಿ ವಕ್ತುಮುಚ್ಯತೆ, ಜೀವನದಿಂದ ಅವನ ಪ್ರಯತ್ನದಿಂದ ಆಗತ್ತೆ ಅನ್ನೋದಕ್ಕಾಗೋದಿಲ್ಲ. ಅದಕ್ಕೆ ಈ ಅಧಿಕರಣದ ಮೊದಲನೇ ಸೂತ್ರ ಹೇಳುತ್ತೆ, ಓಂ ತದವ್ಯಕ್ತಮಾಹ ಹಿ ಓಂ ಅಂತ ಹೇಳಿ. ಅವ್ಯಕ್ತಮೇವಾದದ್ ಬ್ರಹ್ಮ ಸ್ವತಃ ಅಂತ ಹೇಳಿದೆ. ಅಂದರೆ ಅರೂಪಮಕ್ಷರಂ ಬ್ರಹ್ಮ ಸದಾವ್ಯಕ್ತಂ ಚ ನಿಷ್ಕಳಂ ಯಜ್ಞಾತ್ವಾ ಮುಚ್ಯತೆ ಜಂತೋರಾನಂದಶ್ಚಾವ್ಯಯೋ ಭವೇತ್ ಅಂತ ಕೌಂಡರವಿ ಶ್ರುತಿಯ ಮಾತನ್ನು ಪ್ರಮಾಣವನ್ನು ಕೊಡ್ತಾರೆ ಆಚಾರ್ಯರು. ಅಲ್ಲಿ ಹೇಳ್ತಾರೆ, ಪರಮಾತ್ಮನ ಸ್ವಾಭಾವಿಕವಾಗಿಯೇ ಅವ್ಯಕ್ತನಾಗಿದ್ದಾನೆ, ಅದೃಶ್ಯನಾಗಿದ್ದಾನೆ. ಅವ್ಯಕ್ತಮೇವ ತದ್ಬ್ರಹ್ಮ ಸ್ವತಃ ಅಂತ ಹೇಳಿ. ಮತ್ತು ಕೌಂಡರವಿ ಶ್ರುತಿ ಏನು ಹೇಳುತ್ತೆ ಅಂದರೆ, ಬ್ರಹ್ಮನಿಗೆ ಪ್ರಾಕೃತ ದೇಹವಿಲ್ಲ, ಅದರಿಂದಾಗಿ ಅವನು ನಾಶರಹಿತ. ಏಕೆಂದರೆ ಪ್ರಾಕೃತ ದೇಹವಿದ್ದರೆ ಆ ದೇಹಕ್ಕೆ ಹುಟ್ಟಿರುತ್ತೆ, ನಾಶವಿರುತ್ತೆ. ಪರಮಾತ್ಮನಿಗಿರುವುದು ಪ್ರಾಕೃತ ದೇಹವಲ್ಲ, ಅಪ್ರಾಕೃತವಾದ ದೇಹ. ಆದ್ದರಿಂದ ಅವನಿಗೆ ನಾಶ ಅನ್ನುವುದು ಇಲ್ಲ. ಮತ್ತು ಅವನಿಗೆ ಒಂದು ವಿಗ್ರಹವಿಲ್ಲದೆ ಇರೋದರಿಂದ ಅವನು ಕಣ್ಣಿಗೆ ಕಾಣುವುದೂ ಇಲ್ಲ. ಅರೂಪಂ ಅಕ್ಷರಂ ಬ್ರಹ್ಮ. ಅರೂಪಂ, ಅವನಿಗೆ ರೂಪವಿಲ್ಲ, ಅಂದರೆ ವಿಗ್ರಹವಿಲ್ಲ. ಅಕ್ಷರಂ, ಅವನಿಗೆ ನಾಶವಿಲ್ಲ, ಬ್ರಹ್ಮ. ಸದಾ ಅವ್ಯಕ್ತಂ ಚ ನಿಷ್ಕಳಂ ಅಂತಂತಾರೆ. ನಿಷ್ಕಳಂ ಅಂದರೆ ಷೋಡಶಕಲಾಹೀನನಾಗಿದ್ದಾನೆ ಮತ್ತು ಅವನು ಕಣ್ಣಿಗೆ ಕಾಣೋದಿಲ್ಲ. ಆದರೂ ಯತ್ ಜ್ಞಾತ್ವಾ ಮುಚ್ಯತೆ ಜದ್ದು ಆನಂದಶ್ಚ ಅವ್ಯಯೋ ಭವೇತ್ ಅಂತ. ಇಂತಹ ಬ್ರಹ್ಮನನ್ನು ಜ್ಞಾತ್ವಾ, ಅವನನ್ನು ತಿಳಿದು ನೋಡಿ ಯಾವ ಜೀವ ನೋಡ್ತಾನೋ ಅವನು ಬಂಧನದಿಂದ ಬಿಡುಗಡೆಯಾಗ್ತಾನೆ ಅಂತ ಹೇಳಿದೆ. ಯಜ್ಞಾತ್ವಾ ಮುಚ್ಯತೆ ಜಂತು ಆನಂದಶ್ಚಾವ್ಯಯೋ ಭವೇತ್. ಅನಂತವಾದ ಆನಂದ ಅವನಿಗೆ ಸಿಗತ್ತೆ, ಅಕ್ಷಯವಾದ ಆನಂದ ಸಿಗತ್ತೆ. ಯಜ್ಞಾತ್ವಾ, ಅವನನ್ನು ತಿಳಿದು ಕಂಡಾಗ ಅಂತ. ಅಂದರೆ ಮೋಕ್ಷಕ್ಕೆ ಭಗವಂತನ ದರ್ಶನ ಆಗಲೇಬೇಕು. ಭಗವಂತನ ದರ್ಶನ ಆಗಬೇಕು ಅಂದರೆ ಅವನು ನಮ್ಮಲ್ಲಿ ಪ್ರಸನ್ನನಾಗಬೇಕು. ಅದಲ್ಲದೆ ನಾವು ಎಷ್ಟು ಪ್ರಯತ್ನ ಪಟ್ಟರೂ ಅವನ ದರ್ಶನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದನ್ನೇ ಈ ಅಧಿಕರಣದಲ್ಲಿ ಹೇಳ್ತಾ ಇರೋದು. ಅಥವಾ ಅನಂತೇನ ಅನ್ನೋ ಒಂದು ಮುಂದೆ ಸೂತ್ರದಲ್ಲಿ ಅವನು ಅದೃಶ್ಯ ಅನ್ನೋದನ್ನು ಏನು ಹೇಳಿದರೆ ಅದಕ್ಕೆ ಸಾಧಕವಾಗಿ ಇದನ್ನು ಹೇಳ್ತಾ ಇರೋದು. ಹೀಗಾಗಿ ಪರಮಾತ್ಮ ಸ್ವಾಭಾವಿಕವಾಗಿ ಅದೃಶ್ಯನಾಗಿದ್ದಾನೆ, ಅವನಿಗೆ ಪ್ರಾಕೃತ ದೇಹವಿಲ್ಲ, ಅವನು ಷೋಡಶ ಕಲಾಹೀನನಾಗಿದ್ದಾನೆ. ಆದ್ದರಿಂದ ಅವನಿಗೆ ಕಣ್ಣಿಗೆ ಕಾಣೋದಿಲ್ಲ. ಆದರೂ ಯಾವ ಜೀವಿಯು ಅವನ ಪ್ರಸಾದದಿಂದ ಅವನನ್ನು ಕಾಣುತ್ತಾನೋ
ಅವನು ಈ ಸಂಸಾರ ಬಂಧನದಿಂದ ಮುಕ್ತನಾಗಿ ಶಾಶ್ವತವಾದ ಸುಖವನ್ನು ಹೊಂದುತ್ತಾನೆ ಅಂತ ಹೇಳಿದ್ದಾರೆ. ಅದಕ್ಕೆ ಇನ್ನೂ ಒಂದು ಸೂತ್ರದಲ್ಲಿ ಹೇಳ್ತಾರೆ, ಓಂ ಅಪಿ ಸಂರಾಧನೆ ಪ್ರತ್ಯಕ್ಷಾನುಮಾನಾಭ್ಯಾಂ ಓಂ ಅಂತ ಹೇಳಿ. ಅಂದರೆ ಇಲ್ಲಿ ಭಗವಂತನ ದರ್ಶನ ಆಗಬೇಕು ಅನ್ನೋದನ್ನು ಹೇಳಿದ್ವಿ, ಮೋಕ್ಷವಾಗಬೇಕಾದರೆ ಆ ಪರಮಾತ್ಮನ ದರ್ಶನ ಹೇಗಾಗತ್ತೆ ಅಂತಂದಾಗ ಸೂತ್ರಕಾರ ಹೇಳ್ತಾರೆ, ಓಂ ಅಪಿ ಸಂರಾಧನೆ ಪ್ರತ್ಯಕ್ಷ ಅನುಮಾನಾಭ್ಯಾಂ ಓಂ ಅಂತ. ಆರಾಧನೆ ಅಪಿ ಅವ್ಯಕ್ತಮೇವ ಜ್ಞಾನಿ ಪ್ರತ್ಯಕ್ಷೇಣ ಇತರೇಷಾಂ ಅತಿಸೂಕ್ಷ್ಮತ್ವಲಿಂಗಾದ್ ಅನುಮಾನೇನ ಅಂತ. ಆರಾಧನೆ ಅಪಿ ಅವ್ಯಕ್ತಮೇವ, ಎಷ್ಟೇ ಸಮಾರಾಧನೆ ಮಾಡಿದರೂ ಎಷ್ಟೇ ಯಜ್ಞಯಾಗಾದಿಗಳನ್ನು ಮಾಡಿದರೂ ಭಕ್ತಿ ಇಲ್ಲದೇ ಇದ್ದರೆ ಅವನು ಅವ್ಯಕ್ತನೇ. ಆರಾಧನೆ ಅಪಿ ಅವ್ಯಕ್ತಮೇವ ಅಂತಂತಾರೆ. ಅದಕ್ಕೆ ಒಂದು ದೃಷ್ಟಾಂತವನ್ನು ಕೊಡ್ತಾರೆ. ಮಹಾಭಾರತದಲ್ಲಿ ದುರ್ಯೋಧನ ಕೃಷ್ಣನಲ್ಲಿ ಭಕ್ತಿ ಮಾಡಿರಲಿಲ್ಲ. ಆದ ಕಾರಣ ದುರ್ಯೋಧನ ಸಮಾರಾಧನೆ ಮಾಡ್ತೀನಿ ಅಂತಂದ್ರೂ ಕೃಷ್ಣ ಪರಮಾತ್ಮ ಅದನ್ನು ಉಪೇಕ್ಷೆ ಮಾಡಿ ವಿದುರನ ಮನೆಗೆ ಹೋಗಿ ಊಟ ಮಾಡಿರ್ತಾನೆ. ಎಲ್ಲಿ ಭಕ್ತಿ ಇರುತ್ತೋ ಅಲ್ಲಿ ತಾನೇ ಇರ್ತೀನಿ ಅನ್ನೋದಕ್ಕೆ ಆಚಾರ್ಯರಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಆರಾಧನೆ ಅಪಿ ಅವ್ಯಕ್ತಮೇವ, ಭಕ್ತಿ ಇಲ್ಲದೆ ಎಷ್ಟೇ ಆರಾಧನೆ ಮಾಡಿದರೂ ಅವನು ಕಾಣುವುದಿಲ್ಲ. ಜ್ಞಾನಿ ಪ್ರತ್ಯಕ್ಷೇಣ ಇತರೇಷಾಂ ಅತಿಸೂಕ್ಷ್ಮತ್ವಲಿಂಗಾದ್ ಅನುಮಾನೇನ ಅಂತಂತಾರೆ. ಜ್ಞಾನದಿಂದ ಅವನನ್ನು ತಿಳಿದು ಅವನ ಅನುಗ್ರಹದಿಂದಲೇ ಜ್ಞಾನ ಬರಬೇಕು. ಆ ಜ್ಞಾನ ಬಂದ ಮೇಲೆ ಅವನ ಅನುಗ್ರಹದಿಂದಲೇ ಆ ಜ್ಞಾನಿಗಳಿಗೆ ಅವ್ಯಕ್ತತ್ವವು ಕಾಣುತ್ತೆ ಅಂತ ಹೇಳ್ತಾರೆ. ನ ತಮಾರಾಧಯಿತ್ವಾಪಿ ಕಶ್ಚಿದ್ ವಕ್ತೀಕರಿಷ್ಯತಿ ನಿತ್ಯಾವ್ಯಕ್ತೋ ಯತೋ ದೇವ ಪರಮಾತ್ಮ ಸನಾತನಃ. ಭಕ್ತಿ ಇಲ್ಲದೆ ಎಷ್ಟೇ ಪ್ರಯತ್ನಪಟ್ಟರೂ ಅವನನ್ನು ಕಾಣುವುದಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅಲ್ಲಿ ಒಂದು ಮಾತು ಹೇಳ್ತಾರೆ, ನಿತ್ಯ ಅವ್ಯಕ್ತೇನ ರೂಪೇಣ ತಥೈವ ತಿಷ್ಠತಿ ವ್ಯಕ್ತಂ ಕಿಂಚಿದ್ ರೂಪಂ ಗೃಹೀತ್ವಾ ದೃಶ್ಯತೆ ಯಥಾ ಅಜ್ಞಾದಯಸ್ತನ್ಮಾತ್ರಾರೂಪೇಣ ದೃಶ್ಯಾಪಿ ಸ್ಥೂಲರೂಪೇಣ ದೃಶ್ಯಂತೆ ಏವಮಿತಿ ಚೇತ್ನ ಅಂತ. ಅಂದರೆ ಪೂರ್ವಪಕ್ಷದವರಲ್ಲಿ ಹೇಳ್ತಾರೆ, ಪರಮಾತ್ಮನಿಗೆ ಸ್ಥೂಲ ಮತ್ತು ಸೂಕ್ಷ್ಮ ಅಂತ ಎರಡು ರೂಪಗಳಿದೆ. ಅವುಗಳಲ್ಲಿ ನಿತ್ಯ ಸೂಕ್ಷ್ಮವಾದ ಮೂಲ ರೂಪ ಅದೃಶ್ಯವಾಗೇ ಇರುತ್ತೆ. ಸ್ಥೂಲ ರೂಪ ಏನು ಧರಿಸ್ತಾನೆ ಪರಮಾತ್ಮ, ಆ ರೂಪದಿಂದ ಸಾಧಕರಿಗೆ ಕಾಣಿಸಿಕೊಳ್ಳುತ್ತಾನೆ. ಉದಾಹರಣೆಗೆ ಪೃಥ್ವಿ ತನ್ನ ಸ್ವರೂಪವಾಗಿ ಮೂಲ ರೂಪದಿಂದ ಅವ್ಯಕ್ತ, ಆದರೆ ಪ್ರಕೃತಿಯಿಂದ ಉಪಚಯಗೊಂಡಾಗ ಅದು ವ್ಯಕ್ತವಾಗತ್ತೆ. ಹಾಗೆ ನೀರು, ಅಗ್ನಿ ಇವುಗಳೆಲ್ಲ ಇವೆಲ್ಲ ತನ್ಮಾತ್ರ ರೂಪಗಳಲ್ಲಿ ಅದೃಶ್ಯವಾಗಿದ್ದರೂ ಕೂಡ ಪ್ರಕೃತಿಯ ಅಂಶಗಳಿಂದ ಉಪಚಿತವಾದಾಗ, ಅಂದರೆ ಮಿಶ್ರಣವಾದಾಗ ಅವು ದೃಶ್ಯವಾಗುತ್ತದೆ. ಅದರಂತೆ ಪರಮಾತ್ಮನು ಒಂದು ರೂಪದಿಂದ ದೃಶ್ಯನಾಗ್ತಾನೆ ಅಂತ ಒಂದು ಆಕ್ಷೇಪವನ್ನು ಮಾಡ್ತಾರೆ. ಅದಕ್ಕೆ ಪರಿಹಾರ ರೂಪವಾಗಿ ಈ ಸೂತ್ರದಲ್ಲಿ ಹೇಳ್ತಾರೆ, ಓಂ ಪ್ರಕಾಶವಚ್ಚ ವೈಶೇಷ್ಯಂ ಓಂ ಅಂತ ಹೇಳಿ. ಅಂದರೆ ಆಚಾರ್ಯ ಹೇಳ್ತಾರೆ, ಅಜ್ಞಾದಿವತ್ ಸ್ಥೂಲ ಸೂಕ್ಷ್ಮತ್ವ ವಿಶೇಷ ಅಭಾವಾತ್. ಹೇಗೆ ಇಲ್ಲಿ ಪೃಥ್ವಿ, ಅಗ್ನಿ, ನೀರು ಅಂತ ಇವು ಪೂರ್ವಪಕ್ಷದವರು ನಮಗೆ ದೃಷ್ಟಾಂತವನ್ನು ಕೊಟ್ಟರು, ಹಾಗೆ ಅಜ್ಞಾದಿಗಳಂತೆ ಸ್ಥೂಲ ಸೂಕ್ಷ್ಮ ಅನ್ನುವ ವ್ಯತ್ಯಾಸ ಪರಮಾತ್ಮನಿಗಿಲ್ಲ. ಪರಮಾತ್ಮ ಒಂದು ಸ್ಥೂಲ ರೂಪ, ಒಂದು ಸೂಕ್ಷ್ಮ ರೂಪ ಅಂತ ಇಲ್ಲ ಅಂತ. ಅದನ್ನೇ ಮಾಂಡವ್ಯ ಶ್ರುತಿಯ ಒಂದು ಪ್ರಮಾಣವನ್ನು ಕೊಡ್ತಾರೆ ಅದಕ್ಕೆ. ನಾಸೌ ಸೂಕ್ಷ್ಮೋ ನ ಸ್ಥೂಲ ಪರ ಏವ ಸದಾ ಭವತಿ ತಸ್ಮಾದಾಹುಹು ಪರಮ ಇತಿ ಮಾಂಡವ್ಯ ಶ್ರುತೇ ಅಂತ. ಅಂದರೆ ಅವನಿಗೆ ಪರಮಾತ್ಮನಿಗೆ ಒಂದು ರೂಪ ಸೂಕ್ಷ್ಮ, ಇನ್ನೊಂದು ರೂಪ ಸ್ಥೂಲ ಅಂತ ಇಲ್ಲ. ಅವನು ಎಲ್ಲ ರೂಪಗಳಲ್ಲೂ ಪರಮ ಸೂಕ್ಷ್ಮ ರೂಪದಿಂದಲೇ ಇರ್ತಾನೆ. ಆದ್ದರಿಂದ ಅವನನ್ನು ಪರಮ ಅಂತ ಕರೀತಾರೆ. ನಾಸೌ ಸೂಕ್ಷ್ಮೋ ನ ಸ್ಥೂಲ ಪರ ಏವ ಸದಾ ಭವತಿ. ಪರ ಏವ, ಯಾವಾಗಲೂ ಪರನೇ ಅವನು. ತಸ್ಮಾದಾಹುಹು ಪರಮ, ಆದ್ದರಿಂದಲೇ ಅವನನ್ನು ಪರಮ ಅಂತ ಕರೀತಾರೆ ಅಂತ. ಅದಕ್ಕೆ ಗರುಡ ಪುರಾಣದ್ದು ಒಂದು ವಚನವನ್ನು ಕೊಡ್ತಾರೆ. ಸ್ಥೂಲ ಸೂಕ್ಷ್ಮ ವಿಶೇಷೋತ್ರ ನ ಕ್ವಚಿತ್ ಪರಮೇಶ್ವರೇ ಸರ್ವತ್ರೈಕ ಪ್ರಕಾರೋಸೌ ಸರ್ವರೂಪೇಶ್ವಜೋ ಯತಃ ಅಂತ. ಅಂದರೆ ಪರಮಾತ್ಮನಲ್ಲಿ ಸ್ಥೂಲ ಸೂಕ್ಷ್ಮ ಅನ್ನೋ ವಿಶೇಷಗಳು ಯಾವುದೂ ಇಲ್ಲ. ಎಲ್ಲ ಕಡೆಗಳಲ್ಲೂ ಎಲ್ಲ ರೂಪಗಳಲ್ಲೂ ಅವನದು ಒಂದೇ ರೂಪನಾಗಿರುತ್ತಾನೆ. ಹುಟ್ಟೋ ವಸ್ತುಗಳಾದರೆ ಮೂಲ ರೂಪದಿಂದ ಸೂಕ್ಷ್ಮವಾಗಿ ಆಮೇಲೆ ಕಾರ್ಯರೂಪದಿಂದ ಸ್ಥೂಲವಾಗಿ ಕಾಣುತ್ತೆ ಹೊರತು ಪರಮಾತ್ಮನಿಗೆ ಹುಟ್ಟು ಇಲ್ಲ, ಸಾವು ಇಲ್ಲ. ಆದ್ದರಿಂದ ಅವನು ಸರ್ವರೂಪಗಳಲ್ಲೂ ಉತ್ಪತ್ತಿಹೀನನಾಗಿದ್ದಾನೆ. ಹೀಗಾಗಿ ಸ್ಥೂಲ ಸೂಕ್ಷ್ಮಗಳೆಂಬ ರೂಪಭೇದ ಅವನಿಗಿಲ್ಲ ಇತರ ಪದಾರ್ಥಗಳಂತೆ ಅಂತ ಹೇಳ್ತಾರೆ. ಅಂದರೆ ಇದನ್ನು ದೃಷ್ಟಾಂತವನ್ನಾಗಿ ಅವರೇನು ಪೃಥ್ವಿ, ನೀರು, ಅಗ್ನಿ ಅಂತ ಹೇಳಿದರು. ಈ ಪಂಚಭೂತಗಳ ರೂಪ ಶಬ್ದಾದಿ ತನ್ಮಾತ್ರಗಳು ಸೃಷ್ಟಿಕಾಲದಲ್ಲಿ ಅವುಗಳೊಂದಿಗೆ ಪ್ರಕೃತಿ ಅಂಶಗಳು ಸೇರಿದಾಗ ಅವು ಸ್ಥೂಲ ರೂಪ ಪಡೆಯುತ್ತೆ. ಆದರೆ ಪರಮಾತ್ಮ ಹಾಗಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಪೂರ್ವಪಕ್ಷದವ್ರು ಕೇಳ್ತಾರೆ,
ತರ್ಹಿ ಕಿಂ ಯತ್ನೇನೇತ್ಯತ ಆಹ, ಅಂದರೆ ಪರಮಾತ್ಮ ಅವ್ಯಕ್ತೈಕ ಸ್ವಭಾವನಾದರೆ, ಅವನಿಗೆ ಯಾವಾಗಲೂ ಅದೃಶ್ಯನಾಗೇ ಇರ್ತಾನೆ ಅನ್ನೋದಾದರೆ, ಅವನ ಅಪರೋಕ್ಷಕ್ಕಾಗಿ ಮಾಡೋ ಶ್ರವಣ ಮನನಾದಿಗಳು ಏನಿದೆ ಈ ಪ್ರಯತ್ನಗಳೆಲ್ಲ ಯಾಕೆ ಮಾಡಬೇಕು ಅಂತ ಪೂರ್ವಪಕ್ಷದವರು ಪ್ರಶ್ನೆ ಮಾಡಿದಾಗ ಸೂತ್ರಕಾರ ಹೇಳ್ತಾರೆ, ಓಂ ಪ್ರಕಾಶಶ್ಚ ಕರ್ಮಣ್ಯಭ್ಯಾಸಾತ್ ಓಂ ಅಂತ. ಪ್ರಕಾಶಶ್ಚ ಕರ್ಮಣಿ ಅಭ್ಯಾಸಾತ್ ಓಂ ಅಂತ ಹೇಳಿ. ಕರ್ಮಣಿ ಅಂದರೆ ಜ್ಞಾನಕ್ಕೆ ವಿಷೀಭೂತವಾದ ಬ್ರಹ್ಮನ ವಿಷಯದಲ್ಲಿ ಮತ್ತೆ ಮತ್ತೆ ಶ್ರವಣಾದಿಗಳನ್ನು ಮಾಡೋದರಿಂದ. ಕರ್ಮಣಿ, ಕರ್ಮ ಅಂದರೆ ಕೆಲಸ. ಏನು ಕೆಲಸ? ಶ್ರವಣ ಮನನಾದಿಗಳೇ ಕೆಲಸ ಇಲ್ಲಿ. ಅದು ಯಾವ ಶ್ರವಣ ಮನನಾದಿಗಳು ಮಾಡಬೇಕು? ಬ್ರಹ್ಮನ ಕುರಿತ ಶ್ರವಣ ಮನನಾದಿಗಳನ್ನು ಮಾಡಬೇಕು, ಅವನ ಜ್ಞಾನಕ್ಕಾಗಿ ಮಾಡೋದ್ರಿಂದ ಪ್ರಕಾಶಶ್ಚ, ಅವನ ಅಪರೋಕ್ಷ ಜ್ಞಾನ ಆಗತ್ತೆ ಅಂತ ಹೇಳ್ತಾರೆ. ಪ್ರಕಾಶಶ್ಚ ಕರ್ಮಣಿ ಅಭ್ಯಾಸಾತ್, ಮತ್ತೆ ಮತ್ತೆ ಶ್ರವಣ ಮನನಗಳನ್ನು ಮಾಡಬೇಕು. ಆಗ ಪರಮಾತ್ಮನ ಬಗ್ಗೆ ನಾವು ನಿರಂತರವಾಗಿ ಶ್ರವಣ ಮನನ ಧ್ಯಾನಾದಿಗಳನ್ನು ಮಾಡಿದಾಗ ಅವನ ಅಪರೋಕ್ಷ ಜ್ಞಾನವಾಗತ್ತೆ. ಹೀಗಾಗಿ ಪರಮಾತ್ಮನ ಅಪರೋಕ್ಷವಾಗಬೇಕಾದ್ರೆ ಶ್ರವಣ ಮನನ ಧ್ಯಾನಗಳನ್ನು ಮಾಡಲೇಬೇಕು ಅಂತ ಹೇಳಿ ಅದಕ್ಕೆ ಒಂದು ಶ್ರುತಿಯ ಪ್ರಮಾಣವನ್ನು ಕೂಡ ಕೊಡ್ತಾರೆ. ವಿಷಯಭೂತೆ ತಸ್ಮಿನ್ನೇವ ಶ್ರವಣಾದ್ಯಭ್ಯಾಸಾತ್ ಪ್ರಕಾಶಶ್ಚ ಭವತಿ ಆತ್ಮ ವಾ ಅರೆ ದ್ರಷ್ಟವ್ಯ ಶ್ರೋತವ್ಯ ಮಂತವ್ಯೋ ನಿಧಿಧ್ಯಾಸಿತವ್ಯ ಅಂತ ಹೇಳಿ ಬೃಹದಾರಣ್ಯಕ ಉಪನಿಷತ್ತಿನ ಒಂದು ವಾಕ್ಯವನ್ನು ಇಲ್ಲಿ ಪ್ರಮಾಣವಾಗಿ ಕೊಡ್ತಾರೆ. ಅದಕ್ಕೆ ಪೂರ್ವಪಕ್ಷದವರು ಕೇಳ್ತಾರೆ, ಹಾಗಿದ್ದರೆ ನಿತ್ಯ ಅವ್ಯಕ್ತಸ್ಯ ಕಥಂ ಪ್ರಕಾಶ? ಅವನು ನಿತ್ಯವೂ ಅವ್ಯಕ್ತನಾಗಿದ್ದಾನೆ ಅಂದಮೇಲೆ ಅವನು ಹೇಗೆ ಕಾಣಿಸ್ಕೋತಾನೆ ಅಂತಂದಾಗ ಸೂತ್ರಕಾರ ಹೇಳ್ತಾರೆ, ಓಂ ಅಥೋ ಅನಂತೇನ ತಥಾ ಹಿ ಲಿಂಗಂ ಓಂ ಅಂಥೇಳಿ. ಅಂದರೆ ಉಭಯತ್ರ ಪ್ರಮಾಣಾಭಾವಾತ್ ತತ್ ಪ್ರಸಾದಾದೇವ ಪ್ರಕಾಶೋ ಭವತಿ. ಉಭಯತ್ರ ಪ್ರಮಾಣಾಭಾವಾತ್ ಅಂದರೆ ಪರಮಾತ್ಮನ ಅವ್ಯಕ್ತ ಸ್ವಭಾವ ಹಾಗೂ ಅವನು ಅಪರೋಕ್ಷನಾಗುತ್ತಾನೆ ಅನ್ನೋ ಈ ಎರಡೂ ವಿಷಯದಲ್ಲಿ ಹಿಂದೆ ಪ್ರಮಾಣಗಳನ್ನು ಹೇಳಿದೆ. ಆದ್ದರಿಂದ ಉಭಯತ್ರ ಪ್ರಮಾಣಭಾವಾತ್ ತತ್ ಪ್ರಸಾದೇವ ಪ್ರಕಾಶೋ ಭವತಿ, ಅವನ ಪ್ರಸಾದದಿಂದಲೇ ಅವನು ಕಾಣಿಸ್ಕೋತಾನೆ. ಅದಕ್ಕೆ ಅಲ್ಲಿ ಒಂದು ಪ್ರಮಾಣವನ್ನು ಕೊಡ್ತಾರೆ, ಶ್ರುತಿಯ ಪ್ರಮಾಣ. ತಸ್ಯಾಭಿಧ್ಯಾನಾದ್ ಯೋಜನಾ ತತ್ವಭಾವಾತ್ ಭೂಯಶ್ಚಾಂತೆ ವಿಶ್ವಮಾಯಾನಿವೃತ್ತಿ ಅಂತ. ತಸ್ಯಾಭಿಧ್ಯಾನಾತ್ ಅಂತ ಏನು ಹೇಳಿದ್ದಾರೆ, ಪರಮಾತ್ಮನ ಪ್ರಸಾದದಿಂದಲೇ ಮೋಕ್ಷ, ದೃಷ್ಟ್ವೈವ ಅಂತ ಹೇಳ್ತಾರೆ ಅಲ್ಲಿ. ತಸ್ಯಾಭಿಧ್ಯಾನಾತ್ ಯೋಜನಾನಾತ್ ತತ್ ಸ್ವಭಾವಾತ್ ಭೂಯಶ್ಚಾಂತೆ ವಿಶ್ವಮಾಯಾನಿವೃತ್ತಿ ಅಂತ ಹೇಳ್ತಾರೆ. ದೃಶ್ಯೈವ, ಭಗವತ್ ಪ್ರಸಾದದಿಂದ ದರ್ಶನವೂ ಆಗತ್ತೆ, ಪ್ರಸಾದದಿಂದ ದರ್ಶನ ಆಗತ್ತೆ, ಅದು ಮೋಕ್ಷಕ್ಕೆ ಕಾರಣವಾಗತ್ತೆ ಅಂತ ಹೇಳ್ತಾರೆ. ಯುಜ್ಯತೆ ಚ ತಸ್ಯ ಅನಂತಶಕ್ತಿತ್ವಾತ್. ಇದನ್ನು ಹೇಗೆ ಕೊಡಿಸ್ತಾನೆ ಅಂದರೆ ಅವನ ಅನಂತ ಶಕ್ತಿಯಿಂದ, ಅವನಿಗಿರುವ ಅನಂತ ಶಕ್ತಿಯಿಂದ ಅವನು ಅವ್ಯಕ್ತನಾದರೂ ಜ್ಞಾನಿಗಳಿಗೆ ವ್ಯಕ್ತನಾಗುತ್ತಾನೆ. ಅದನ್ನೇ ಒಂದು ಶಾಸ್ತ್ರದ ವಚನವನ್ನು ಉಲ್ಲೇಖ ಮಾಡ್ತಾರೆ. ನಿತ್ಯ ಅವ್ಯಕ್ತೋಪಿ ಭಗವಾನ್ ಈಕ್ಷತೆ ನಿಜಶಕ್ತಿತಃ ತಮ್ರತೆ ಪರಮಾತ್ಮಾನಂ ಕಃ ಪಶ್ಯೇತಾಮಿ ತಂ ಪ್ರಭುಂ. ನಿತ್ಯ ಅವ್ಯಕ್ತೋಪಿ, ಯಾವಾಗಲೂ ಅವ್ಯಕ್ತನಾಗಿದ್ದರೂ ಕೂಡ ಭಗವಾನ್ ಈಕ್ಷತೆ ನಿಜಶಕ್ತಿತಃ, ಅವನು ಕಾಣಿಸಿಕೊಳ್ತಾನೆ. ಹೇಗೆ ಅಂದರೆ ಅವನ ನಿಜಶಕ್ತಿತಃ, ಅವನ ಸ್ವಭಾವ ಶಕ್ತಿಯಿಂದ ಅವನು ಕಾಣಿಸ್ಕೊಳ್ತಾನೆ. ತಮ್ರತೆ ಪರಮಾತ್ಮಾನಂ ಕಃ ಪಶ್ಯೇತಾಮಿ ತಂ ಪ್ರಭುಂ. ಅದಲ್ಲದೆ ಕೇವಲ ಜೀವನ ಒಂದು ಪ್ರಯತ್ನದಿಂದ ಅವನನ್ನು ನೋಡಲು ಯಾರಿಗೆ ತಾನೇ ಸಾಧ್ಯ ಅಂತ ಕೇಳ್ತಾರೆ. ಅಂದರೆ ಪರಮಾತ್ಮನ ದರ್ಶನವಾಗಬೇಕಾದರೆ ಅವನ ಪ್ರಸಾದದಿಂದಲೇ ಆಗಬೇಕು ಅನ್ನುವುದು ಅದರ ಭಾವ. ಹೀಗೆ ಹೇಳಿ ಪರಮಾತ್ಮ ಅವ್ಯಕ್ತನಾದರೂ ಜ್ಞಾನಿಗಳಿಗೆ ಅವನನ್ನು ನಿರಂತರವಾಗಿ ಶ್ರವಣ ಮನನ ಧ್ಯಾನಾದಿಗಳನ್ನು ಮಾಡುವವರಿಗೆ ವ್ಯಕ್ತನಾಗುತ್ತಾನೆ ಅಂತ ಹೇಳ್ತಾ ಈ ಅಧಿಕರಣದ ಸಮಾಪ್ತಿ ಮಾಡ್ತಾರೆ. ಇನ್ನು ಮುಂದನೇ ಇದು ವ್ಯಪದೇಶಾಧಿಕರಣಂ ಅಂತ ಹೇಳಿ ಅದನ್ನು ಅಹಿಕುಂಡಲಾಧಿಕರಣಂ ಅಂತ ಕೂಡ ಕರೀತಾರೆ. ಅದರ ಒಂದು ಸ್ಥೂಲ ಪರಿಚಯವನ್ನು ಮುಂದಿನ ಭಾಗದಲ್ಲಿ ಯಥಾಶಕ್ತಿ ಮಾಡೋಣ ಅಂತ ಹೇಳ್ತಾ ಇಲ್ಲಿಯವರೆಗೂ ಈ ಅವ್ಯಕ್ತಾಧಿಕರಣಂ ಎನ್ನುವ ಅಧಿಕರಣದ ಏನು ಚಿಂತನೆಯನ್ನು ಮಾಡಿದ್ದೇವೆ ಅದನ್ನು ಹನುಮ ಭೀಮ ಮಧ್ವಾಂತರ್ಗತ ರಾಮಕೃಷ್ಣ ವೇದವ್ಯಾಸರ ಅನಂತ ರೂಪಾತ್ಮಕನಾದ ವಿಷ್ಣುನಾಮಕ ಭಗವಂತನಲ್ಲಿ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.